ಇಲ್ಲಿ ನಾವು ಟ್ರೀ ಡಯಾಗ್ರಾಮ್ ಅಂಥೇಳಿ ವಿಜುವಲ್ ಟೂಲ್ ಅದನ್ನು ಕಲಿತಾ ಇದ್ದೀವಿ. ಏನಪ್ಪ ಇದು ಅಂತ ಹೇಳಿದ್ರೆ, a tree diagram or a visual representation of the base of the possible outcomes of a sequence of events ಅಂತ ಹೇಳಿದ್ರೆ, each branch of the tree represents a possible outcome and the end point of each branch represents a final outcome. ಏನಿದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಮಗುಗೆ ಒಂದು ಪ್ಯಾಟರ್ನ್ ಬರೆಯೋಕ್ಕೆ ಹೇಳ್ತೀರಾ ನೀವು. ಏನಂತ ಹೇಳಿದ್ರೆ, ಒಂದು ಸ್ಕ್ವೇರ್ ತಗೋ, ಅದರೊಳಗೆ ಒಂದು ರೆಕ್ಟ್ಯಾಂಗಲ್ ಚಿತ್ರ ಈ ಥರ ಬಿಡಿಸು ಅಂತ ಹೇಳಿ. ಸೊ ದಿಸ್ ಇಸ್ ಅ ಪ್ಯಾಟರ್ನ್. ಸೊ ಹೇಗೆಲ್ಲ ಮಗು ಈ ಪ್ಯಾಟರ್ನ ಬಿಡಿಸ್ಬೋದು ಅಂಥೇಳಿ ರೆಪ್ರೆಸೆಂಟ್ ಮಾಡ್ತು ಅಂತ ಹೇಳಿ ಬರೀರಿ ಅಂತ ಹೇಳ್ತು ಅಂದರೆ ಈ ರೀತಿಲಿ ನಾವು ಬರೀಬೋದು. ಇಲ್ಲೇನು ನೋಡ್ತಾ ಇದ್ದೀವಿ ನಾವು, ಮೊದಲನೇದಾಗಿ ಇಲ್ಲಿಂದ ಶುರು ಆಗ್ತಾಯಿದೆ ಒಂದು ಈವೆಂಟು. ಸೊ ಈವೆಂಟು ಇವಾಗ ಒಂದು ಸ್ಕ್ವೇರ್ ಚೂಸ್ ಮಾಡಪ್ಪ ಅಂತ ಹೇಳ್ತು ಅಂದರೆ ಆ ಮಗು ಒಂದು ಯೆಲ್ಲೋ ಕಲರು ಇಲ್ಲಾಂದ್ರೆ ಗ್ರೀನ್ ಕಲರ್ ಇಲ್ಲ ಅಂತ ಹೇಳಿದ್ರೆ ಪರ್ಪಲ್ ಕಲರ್ ಯಾವುದನ್ನು ಒಂದು ಚೂಸ್ ಮಾಡ್ಬೋದು. ಅದರಿಂದ ನೆಕ್ಸ್ಟು ಯಾವುದೊಂದು ಚೂಸ್ ಮಾಡ್ತು ಅಂತ ಹೇಳಿದ್ರೆ ರೆಡ್ ಇಲ್ಲ ಅಂತ ಹೇಳಿದ್ರೆ ಬ್ಲೂ ಕಲರು ಚೂಸ್ ಮಾಡ್ಬೋದು ಅಲ್ವಾ. ಇದೆಲ್ಲ ಪಾಸಿಬಿಲಿಟಿ. ಎಕ್ಸಾಂಪಲು, ಮಗು ಗ್ರೀನ್ ಮತ್ತು ಬ್ಲೂ ಕಲರು ಚೂಸ್ ಮಾಡ್ಬೋದು, ಮಗು ಪರ್ಪಲ್ ಮತ್ತು ರೆಡ್ ಕಲರ್ ಚೂಸ್ ಮಾಡ್ಬೋದು. ಈ ಸೀಕ್ವೆನ್ಸಲ್ಲಿ ಪರ್ಪಲ್ ಸ್ಕ್ವೇರ್ ಮತ್ತು ರೆಡ್ ಟ್ರಯಾಂಗಲ್ ಚೂಸ್ ಮಾಡ್ಬೋದು. ಸೊ ಪ್ರತಿಯೊಂದು ಈ ಲೈನು ಫಾಲೋ ಮಾಡ್ತು ಅಂತ ಹೇಳಿದ್ರೆ ದಟ್ ಈಸ್ ಅ ಪಾಸಿಬಲ್ ಔಟ್ಕಮ್. ಕೊನೆಯಲ್ಲಿ ನಾವು ಎಲ್ಲ ಪಾಸಿಬಲ್ ಔಟ್ಕಮ್ ಬರಿತೀವಿ. ಇಲ್ಲಿ ನಾನು ಆ್ಯನಿಮೇಟ್ ಮಾಡೋದಕ್ಕೆ ಹೋಗಲಿಲ್ಲ, ನಾನು ಇಲ್ಲಿ ನೋಡಿಸ್ತೀನಿ ಇವಾಗ. ಸೊ ಲೆಟ್ಸ್ ಪುಟ್ ಇಟ್ ಆನ್ ಅ ಪೇಪರ್. ಅಲ್ಲಿ ಒಂದು ಪುಟ್ಟು ನೋಟ್ ಇದೆ, ಲೇಬಲ್ ಈಚ್ ಬ್ರಾಂಚಸ್, ಫಾರ್ ಈಚ್ ಬ್ರಾಂಚ್ ಆ್ಯಸ್ ಅ ಪ್ರೊಬಾಬಿಲಿಟಿ ಆರ್ ಫ್ರೀಕ್ವೆನ್ಸಿ ಆಫ್ ದ ಪರ್ಟಿಕ್ಯುಲರ್ ಔಟ್ಕಮ್. ಅದು ನೀವು ಮುಂದಕ್ಕೆ ಹೋಗ್ತಾ ನೋಡ್ತೀರಾ, ಅದೊಂದು ನೋಟ್ ಅದು. ಹಾಂ, ಇದನ್ನು ನಾವು ಹೇಗೆ ಬರಿಬೋದು? ಅಡ್ಡಡ ಇಲ್ಲಾಂದರೆ ಉದ್ದುದ್ದ ಬರಿಬೋದು, ಯಾವ ರೀತಿಯಲ್ಲಿ ಬೇಕಾದ್ರೂ ಬರಿಬೋದು. ನಾನು ಇದನ್ನು ಅಡ್ಡಡ ಬರೆದು ನೋಡಿಸ್ತೀನಿ ನಿಮಗೆ. ಸೊ ಚೂಸಿಂಗ್ ಅ ಸ್ಕ್ವೇರ್, ಅದು ಫಸ್ಟು ಪಾಸಿಬಿಲಿಟಿ. ಸೊ ಮಗು ಸ್ಕ್ವೇರ್ 1 ಸ್ಕ್ವೇರ್ 2 ಇಲ್ಲಾಂದ್ರೆ ಸ್ಕ್ವೇರ್ 3 ಚೂಸ್ ಮಾಡ್ಬೋದು, ಸರಿನಾ? ನೆಕ್ಸ್ಟು ಇವಾಗ ಇದರಲ್ಲಿ ನಾವು ಅದೊಂದು ಟ್ರಯಾಂಗಲು ಮತ್ತೊಂದು ಟ್ರಯಾಂಗಲು ಆ ಮಗು ಚೂಸ್ ಮಾಡ್ಬೋದು. ಅಲ್ವಾ? ಸೊ ದೇ 2 ಪಾಸಿಬಿಲಿಟೀಸ್. ಪ್ರತಿಯೊಂದರಲ್ಲೂ ಈ ಥರ 2 ಪಾಸಿಬಿಲಿಟಿ ಇದೆ ಅಲ್ವಾ? ಸೊ ಇದರ್ ಕಿಡ್ ಕ್ಯಾನ್ ಚೂಸ್ ಟ್ರಯಾಂಗಲ್ 1 ಇಲ್ಲಾಂದರೆ ಟ್ರಯಾಂಗಲ್ 2, ಟ್ರಯಾಂಗಲ್ 1 ಇಲ್ಲಾಂದ್ರೆ ಟ್ರಯಾಂಗಲ್ 2, ಟ್ರಯಾಂಗಲ್ 1 ಇಲ್ಲಾಂದರೆ ಟ್ರಯಾಂಗಲ್ 2. ಕೊನೆಯದಾಗಿ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅನಿಮೇಷನ್ ನೋಡಿಸಿಲ್ಲ ಇದನ್ನು ನಾನು. ಈ ಥರ ಕೊನೆಯದಾಗಿ ಔಟ್ಕಮ್ ಬರೆಯೋದು. ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಈ ಲೈನಲ್ಲಿ ಹೋಯಿತು ಅಂತ ಹೇಳಿದ್ರೆ ನಾವು ಏನು ಚೂಸ್ ಮಾಡ್ತಿದ್ದೀವಿ, ಸ್ಕ್ವೇರ್ ಮತ್ತು ಟ್ರಯಾಂಗಲ್ 1. ಈ ಲೈನ್ಗೆ ಹೋಯಿತು ಅಂತ ಹೇಳಿದ್ರೆ ಸ್ಕ್ವೇರ್ 2 ಮತ್ತು ಟ್ರಯಾಂಗಲ್ 2. ಈ ಲೈನಲ್ಲಿ ಹೋಯಿತು ಅಂದರೆ ಸ್ಕ್ವೇರ್ 3 ಮತ್ತು ಟ್ರಯಾಂಗಲ್ 2. ಸೊ ಈ ಥರ ಚೂಸ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಉತ್ತರ ಬರಿತಾ ಇದ್ದೀವಿ, ಸರಿನಾ? ಸೊ ಮತ್ತೊಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. ಕಲರಿಂಗ್ ಬುಕ್. ಕಲರಿಂಗ್ ಬುಕ್ ಒಂದು ಸಿನಾರಿ ನೋಡಿದ್ದೀವಿ ತಾನೆ. ಅದರಲ್ಲಿ ಏನಿತ್ತು, 2 ಸ್ಕ್ವೇರು ಮತ್ತು 3 ರೆಕ್ಟ್ಯಾಂಗಲ್ ಚೂಸ್ ಮಾಡೋದಿತ್ತು. ಇದೇ ಚಿತ್ರ ನಾನು ಇವಾಗ ಇಲ್ಲಿ ಪೇಸ್ಟ್ ಮಾಡಿ ಉಪಯೋಗಿಸ್ಬೋದು. ಸೊ ಮೊದಲೇದಾಗಿ ನಮ್ಮ ಹತ್ರ ಸ್ಕ್ವೇರ್ ಇಲ್ಲ, ರೆಕ್ಟ್ಯಾಂಗಲ್ ಇದೆ. ಸೊ ಐ ಹ್ಯಾವ್ ರೆಕ್ಟ್ಯಾಂಗಲ್ 1, ರೆಕ್ಟ್ಯಾಂಗಲ್ 2 ಮತ್ತು ರೆಕ್ಟ್ಯಾಂಗಲ್ 3. ಸೊ ಫೈನಲ್ ಔಟ್ಕಮ್ ಏನು, ರೆಕ್ಟ್ಯಾಂಗಲ್ 1 ಆ್ಯಂಡ್ ಟ್ರಯಾಂಗಲ್ 1, ರೆಕ್ಟ್ಯಾಂಗಲ್ 1 ಆ್ಯಂಡ್ ಟ್ರಯಾಂಗಲ್ 2, ರೆಕ್ಟ್ಯಾಂಗಲ್ 2 ಆ್ಯಂಡ್ ಟ್ರಯಾಂಗಲ್ 1, ರೆಕ್ಟ್ಯಾಂಗಲ್ 2 ಆ್ಯಂಡ್ ಟ್ರಯಾಂಗಲ್ 2, ರೆಕ್ಟ್ಯಾಂಗಲ್ 3 ಆ್ಯಂಡ್ ಟ್ರಯಾಂಗಲ್ 1 ಆ್ಯಂಡ್ ರೆಕ್ಟ್ಯಾಂಗಲ್ 3 ಆ್ಯಂಡ್ ಟ್ರಯಾಂಗಲ್ 2. ಸೊ ಈ ರೀತಿಯಲ್ಲಿ ಆಗುತ್ತೆ. ಇನ್ನೂ ಕಾಂಪ್ಲಿಕೇಟೆಡ್ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. Subnum has 3 school bags, 2 school bags, 3 tiffin and 2 water bottle. How many ways
ಕ್ಯಾನ್ ಶಿ ಕ್ಯಾರಿ ದಿಸ್ ಐಟಮ್ ಚೂಸಿಂಗ್ ಓನ್ಲಿ ಒನ್ ಅಲ್ವಾ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಮಗು ಹತ್ರ ಇಷ್ಟೊಂದು ಬ್ಯಾಗು, ಇಷ್ಟೊಂದು ಟಿಫನ್ ಬಾಕ್ಸು, ಇಷ್ಟೊಂದು ಬಾಟಲ್ ಇದೆ, ಪುಟ್ಟ ಮಗು ಅಂತ ತಿಳ್ಕೊಳ್ಳಿ. ಒಂದು ದಿನ ಆ ಟಿಫನ್ ಬಾಕ್ಸು, ಒಂದು ಬಾಟಲು ಮತ್ತೊಂದು ಬ್ಯಾಗ್ನ ತೊಗೊಂಡೋಗುತ್ತೆ ಅಲ್ವಾ. ಸೊ ಇದನ್ನು ನಾವು ಹೇಗೆಲ್ಲ ಅದು ಮಗು ಚೂಸ್ ಮಾಡೋದು ಆಪ್ಷನ್ಸ್ ಇದೆ, ಇದನ್ನು ಟ್ರೀ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಇದು ಹೀಗೆ ಅಲ್ಲಿ T1 ಹಾಂ. ಸೊ ಇದೇ ಚಿತ್ರ ತಿರ್ಗಿ ಮತ್ತೊಂದು ಸತಿ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಅಡಿಷ್ನಲ್ ಆಗಿ ಏನಿರುತ್ತೆ, ಇಲ್ಲಿ ಇನ್ನೊಂದು ಲೇಯರ್ ಬರುತ್ತೆ, ಸರಿನಾ. ಇಲ್ಲಿ ನೋಡಿ ಇಲ್ಲಿ. ಸೊ ಬೇಕಾದ್ರೆ ಇದನ್ನು ಉಲ್ಟಾ ಸೊ ಈ ರೀತಿಯಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದಲ್ಲ, ಮಾಡಬೇಕು ಆ್ಯಕ್ಚುಲಿ. ಒಂದೇ ನಿಮಿಷ. ಈಸಿ ಅಲ್ವಾ, ಈ ರೀತಿಯಲ್ಲಿ ಬರ್ಕೊಳ್ಳೋದು ಈಸಿ. ಹಾಂ. ಸೊ 3 ಲೇಯರ್ ಇದೆ ಇಲ್ಲಿ. ಮೊದಲೇದೇನಪ್ಪ ಅಂತ ಹೇಳಿದ್ರೆ ಟಿಫನ್ ಚೂಸ್ ಮಾಡ್ಸೋಣ, ಅದಾಯಿತು ಅಂದಮೇಲೆ ನೆಕ್ಸ್ಟು ಮಗುಗೆ ಹೇಳಿ ಬ್ಯಾಗ್ ಚೂಸ್ ಮಾಡೋಣ. ಕೊನೆಯದಾಗಿ ಇನ್ನೇನಿದೆ, ವಾಟರ್ ಬಾಟಲ್. ಹಾಂ. ಸೊ ಈ ರೀತಿಯಲ್ಲಿ ಮಗು ಚೂಸ್ ಮಾಡ್ಕೊಂಡು ಹೋಗ್ಬೋದು, ಆಯಿತಾ. ಎಲ್ಲ ಬರೆಯೋದಕ್ಕೆ ಹೋಗಲ್ಲ. ಸೊ ಕೊನೆಯದಾಗಿ ಇಲ್ಲಿ ನಾವು ಔಟ್ಕಮ್ ಬರಿತೀವಿ. ಏನೋ ಟಿಫನ್ 1, ಬಾಟಲ್ 1, ಇಲ್ಲ ಇದೇನಿದು ಬ್ಯಾಗ್ 1, ಬಾಟಲ್ 1. ಇಲ್ಲಿ ಟಿಫನ್ 1, ಬಾಟಲ್ 1, ವಾಟರ್ ಬಾಟಲ್ 2. ಸೊ ಕೊನೆಯದಾಗಿ ಟಿಫನ್ 3, ವಾಟರ್ ಬಾಟಲ್ 2, ಬ್ಯಾಗ್ 2 ಆ್ಯಂಡ್ ವಾಟರ್ ಬಾಟಲ್ 2. ಸೊ ಇದು ನಿಮ್ಮ ಫೈನಲ್ ಔಟ್ಕಮ್, ಪಾಸಿಬಿಲಿಟೀಸ್. ಅಫ್ಕೋರ್ಸ್ ಈಗ ನೋಡ್ತಾ ಇದ್ದೀವಿ, ಈ ಥರ ಬರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಪ್ರಾಕ್ಟಿಕಲ್. ನಾವು ಈ ಥರ ಎಷ್ಟಂತ ಬರೆಯೋದಕ್ಕಾಗುತ್ತೆ ಅಲ್ವಾ. ಸೊ ಇದು ಯಾವಾಗ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು, ಬಟ್ ಉಪಯೋಗಿಸೋದಂತೂ ಗ್ಯಾರಂಟಿ ನಾನು ಉಪಯೋಗಿಸ್ತಿದ್ದೀನ ಟು ಟೀಚ್ ಫ್ಯೂ ಆಫ್ ದ ಕಾನ್ಸೆಪ್ಟ್, ಸರಿನಾ. ಸೊ ಗೊತ್ತಿರೋದು ಒಳ್ಳೆಯದು, ಉಪಯೋಗಿಸೋದು ಒಳ್ಳೆಯದು, ಬಟ್ ಎಲ್ಲಿ ಉಪಯೋಗಿಸ್ಬೇಕು ಅದು ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ತಕ್ಷಣಕ್ಕೆ ಹೆಡ್ಡಿಂಗ್ ಬರ್ಕೊಳ್ಳಿ, ಒಂದೆರಡು ಎಕ್ಸಾಂಪಲ್ಲು ಚಿತ್ರ ಬಿಡಿಸ್ಬಿಡಿ. ಹೆಡ್ಡಿಂಗ್ ಬರ್ಕೊಳ್ಳಿ, ಡೆಫಿನೇಷನ್ ಮತ್ತು ಬೇಸಿಕ್ ಐಡಿಯಾ ಬರ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಒಂದೆರಡು ಚಿತ್ರ ಬಿಡಿಸ್ಬಿಡಿ.